ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ಇತಿಹಾಸದಲ್ಲಿ ಅನೇಕ ಪ್ರಕೃತಿ ವಿಕೋಪಗಳು ಸಂಭವಿಸಿವೆ. ಭೂಕಂಪಗಳು, ಪ್ರವಾಹಗಳು, ಸುನಾಮಿಗಳು ಮತ್ತು ಚಂಡಮಾರುತಗಳು ಲಕ್ಷಾಂತರ ಜನರ ಬದುಕನ್ನು ಬದಲಾಯಿಸಿವೆ. ಆದರೆ ಇವೆಲ್ಲದರ ನಡುವೆ ಒಂದು ದುರಂತ ಇಂದಿಗೂ ಭಾರತದ ಅತ್ಯಂತ ಭಯಾನಕ ಪ್ರಕೃತಿ ವಿಕೋಪಗಳಲ್ಲಿ ಒಂದೆಂದು ನೆನಪಾಗಿಸುತ್ತೆ. ಅದುವೇ 1999ರ ಒಡಿಶಾ ಸೂಪರ್ ಸೈಕ್ಲಾನ್. ಅದು 1999ರ ಅಕ್ಟೋಬರ್ 29. ಒಡಿಶಾ ಕರಾವಳಿಗೆ ಅಪ್ಪಳಿಸಿದ ಈ ಸೂಪರ್ ಸೈಕ್ಲಾನ್ ಕೇವಲ ಒಂದು ಚಂಡಮಾರುತವಾಗಿರಲಿಲ್ಲ. ಇದು ಪ್ರಕೃತಿಯ ರುದ್ರನರ್ತನವಾಗಿತ್ತು. ಗಂಟೆಗೆ ಸುಮಾರು 260 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಗಾಳಿ, 7ರಿಂದ 8 ಮೀಟರ್ ಎತ್ತರದ ಸಮುದ್ರದ ಅಲೆಗಳು, ಸಾವಿರಾರು ಜನರ ಸಾವು, ಲಕ್ಷಾಂತರ ಮನೆಗಳ ನಾಶ ಮತ್ತು ಸಂಪೂರ್ಣ ರಾಜ್ಯವನ್ನೇ ಅಸ್ತವ್ಯಸ್ತಗೊಳಿಸಿದ ಘೋರ ದುರಂತ ಭಾರತದ ವಿಪತ್ತು ನಿರ್ವಹಣೆಯ ಇತಿಹಾಸವನ್ನೇ ಬದಲಿಸಿತು. ನಿಜಕ್ಕೂ ಈ ಘನಘೋರ ದುರಂತವನ್ನು ಇಡೀ ಭಾರತ ಮಾತ್ರವಲ್ಲ, ಜಗತ್ತೇ ಮರೆಯೋದಕ್ಕೆ ಅಸಾಧ್ಯ. ಅಷ್ಟಕ್ಕೂ 1999ರ ಒಡಿಶಾ ಸೂಪರ್ ಸೈಕ್ಲಾನ್ ಹೇಗೆ ಹುಟ್ಟಿಕೊಳ್ತು? ಇಷ್ಟೊಂದು ಪ್ರಬಲವಾಗೋಕ್ಕೆ ಕಾರಣವೇನು? ಈ ಜಲಪ್ರಳಯ ಒಡಿಶಾವನ್ನು ಹೇಗೆ ನಾಶ ಮಾಡಿತು? ಈ ದುರಂತದಲ್ಲಿ ಜನ ಬದುಕುಳಿದಿದ್ದೇಗೆ? ಈ ಘಟನೆಯ ನಂತರ ಭಾರತ ಕಲಿತ ಪಾಠವೇನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತದ ಪೂರ್ವ ಕರಾವಳಿಯಲ್ಲಿರುವ ಒಡಿಶಾ ರಾಜ್ಯ ಬಂಗಾಳ ಕೊಲ್ಲಿಯ ತೀರದಲ್ಲಿದೆ. ಈ ಪ್ರದೇಶವು ಪ್ರತಿ ವರ್ಷ ಅನೇಕ ಚಂಡಮಾರುತಗಳನ್ನು ಎದುರಿಸುತ್ತೆ. ಅದರಲ್ಲೂ ಬಂಗಾಳ ಕೊಲ್ಲಿ ವಿಶ್ವದಲ್ಲೇ ಅತ್ಯಂತ ಅಪಾಯಕಾರಿ ಚಂಡಮಾರುತಗಳ ಜನ್ಮಸ್ಥಳ ಎಂಬ ಕುಖ್ಯಾತಿಗೂ ಪಾತ್ರವಾಗಿದೆ. ಇಲ್ಲಿ ಸಮುದ್ರದ ನೀರಿನ ಉಷ್ಣಾಂಶ ಹೆಚ್ಚಿರೋದ್ರಿಂದ ಕಡಿಮೆ ಒತ್ತಡದ ಪ್ರದೇಶಗಳು ವೇಗವಾಗಿ ಬಲಿಷ್ಠ ಚಂಡಮಾರುತಗಳಾಗಿ ಮಾರ್ಪಡ್ತವೆ. ಒಡಿಶಾ ಕರಾವಳಿಯ ಭೌಗೋಳಿಕ ಸ್ಥಿತಿ ಕೂಡ ಅಪಾಯವನ್ನು ಹೆಚ್ಚಿಸುತ್ತೆ. ಸಮುದ್ರದಿಂದ ಬರುವ ಚಂಡಮಾರುತಗಳು ನೇರವಾಗಿ ರಾಜ್ಯದ ಕರಾವಳಿ ಜಿಲ್ಲೆಗಳಿಗೆ ಅಪ್ಪಳಿಸ್ತವೆ. ಇದರಿಂದ ಹಿಂದೆ ಕೂಡ ಹಲವು ಚಂಡಮಾರುತಗಳು ಸಂಭವಿಸಿದ್ರೂ 1999ರ ಸೂಪರ್ ಸೈಕ್ಲಾನ್ನಂತಹ ದುರಂತವನ್ನು ಜನರು ಹಿಂದೆಂದೂ ಕಂಡಿರಲಿಲ್ಲ. ಅದು 1999ರ ಅಕ್ಟೋಬರ್ 25. ಅಂಡಮಾನ್ ಸಮುದ್ರದ ಸಮೀಪ ನೋಡುತ್ತಿದ್ದಂತೆ ಒಂದು ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣವಾಯಿತು. ಸಾಮಾನ್ಯವಾಗಿ ಇಂತಹ ಕಡಿಮೆ ಒತ್ತಡದ ಪ್ರದೇಶಗಳು ಹುಟ್ಟಿ ದುರ್ಬಲವಾಗಿ ಬಿಡ್ತವೆ. ಆದರೆ ಈ ಬಾರಿ ಪರಿಸ್ಥಿತಿ ವಿಭಿನ್ನವಾಗಿತ್ತು. ಸಮುದ್ರದ ನೀರಿನ ಉಷ್ಣಾಂಶ ಅತ್ಯಂತ ಪ್ರಬಲವಾಗಿತ್ತು. ವಾತಾವರಣದಲ್ಲಿ ಸಾಕಷ್ಟು ತೇವಾಂಶವಿತ್ತು. ಗಾಳಿಯ ರಭಸ ಚಂಡಮಾರುತಕ್ಕೆ ಅನುಕೂಲಕರವಾಗಿತ್ತು. ಈ ಕಾರಣಗಳಿಂದಲೇ ಕಡಿಮೆ ಒತ್ತಡದ ಪ್ರದೇಶವು ಬೇಗನೆ ಆಳವಾದ ಒತ್ತಡವಾಗಿ, ನಂತರ ಚಂಡಮಾರುತವಾಗಿ ಮತ್ತು ಕೊನೆಗೆ ಅತ್ಯಂತ ಪ್ರಬಲ ಸೂಪರ್ ಸೈಕ್ಲಾನ್ ಆಗಿ ರೂಪುಗೊಳ್ತು. ಅಕ್ಟೋಬರ್ 28ರ ವೇಳೆಗೆ ಇದು ರೌದ್ರತೆಯನ್ನು ಪಡೆದುಕೊಳ್ತು. ಹವಾಮಾನ ತಜ್ಞರು ಇದನ್ನ ಉತ್ತರ ಹಿಂದೂ ಮಹಾಸಾಗರದಲ್ಲಿ ದಾಖಲಾಗಿರುವ ಅತ್ಯಂತ ಶಕ್ತಿಶಾಲಿ ಚಂಡಮಾರುತಗಳಲ್ಲಿ ಒಂದೆಂದು ಗುರುತಿಸುತ್ತಾರೆ. ಎಲ್ಲ ಚಂಡಮಾರುತಗಳು ಒಂದೇ ರೀತಿ ಇರೋದಿಲ್ಲ. ಗಾಳಿಯ ವೇಗದ ಆಧಾರದ ಮೇಲೆ ಅವುಗಳನ್ನು ವಿವಿಧ ವರ್ಗಗಳಾಗಿ ವಿಂಗಡಿಸಲಾಗುತ್ತೆ. ಗಾಳಿಯ ವೇಗ ಗಂಟೆಗೆ 220 ಕಿಲೋಮೀಟರ್ಗಿಂತಲೂ ಹೆಚ್ಚಾದಾಗ ಅದನ್ನು ಸೂಪರ್ ಸೈಕ್ಲಾನ್ ಎಂದು ಕರೆಯಲಾಗುತ್ತೆ. ಹಾಗಾಗಿ ಈ ಚಂಡಮಾರುತದ ಭೀಕರತೆಯನ್ನರಿತು ಇದನ್ನ ಸೂಪರ್ ಸೈಕ್ಲಾನ್ ಅಂತ ಕರೆದರು. ಒಡಿಶಾ ಸೂಪರ್ ಸೈಕ್ಲಾನ್ನಲ್ಲಿ ಗಾಳಿಯ ವೇಗವೇ ಬರೋಬ್ಬರಿ 260 ಕಿಲೋಮೀಟರ್ ಪ್ರತಿ ಗಂಟೆಯಷ್ಟಿತ್ತು. ಕೇಂದ್ರದ ಒತ್ತಡ ಸುಮಾರು 912 ಹೆಕ್ಟೋಪಾಸ್ಕಲ್. ಜೊತೆಗೆ ಭಾರೀ ಮಳೆಯೊಂದಿಗೆ ಭೀಕರ ಅಲೆಗಳು ಉಲ್ಬಣವಾದವು. ಈ ಎಲ್ಲ ಪರಿಣಾಮಗಳಿಂದ ಇದನ್ನ ಅತ್ಯಂತ ಅಪಾಯಕಾರಿ ಚಂಡಮಾರುತವೆಂದು ಪರಿಗಣಿಸಲಾಯಿತು. ಅದು 1999ರ ಅಕ್ಟೋಬರ್ 29. ಬೆಳಗ್ಗೆಯಿಂದಲೇ ಒಡಿಶಾದ ಆಕಾಶ ಕಡು ಕಾರ್ಮೋಡದಿಂದ ಆವೃತವಾಗಿತ್ತು. ಬಿಡುವಿಲ್ಲದೆ ಮಳೆ ಸುರಿತಿತ್ತು. ಗಾಳಿ ವೇಗಕ್ಕೆ ಏನೇನೂ ಉಳಿತಿರಲಿಲ್ಲ. ಮಧ್ಯಾಹ್ನದ ವೇಳೆಗೆ ಸೂಪರ್ ಸೈಕ್ಲಾನ್ ಪರದೀಪ್ ಸಮೀಪದ ಕರಾವಳಿಗೆ ಅಪ್ಪಳಿಸಿತು. ಆ ಕ್ಷಣದಿಂದಲೇ ಪ್ರಕೃತಿಯ ರೌದ್ರ ರೂಪ ಆರಂಭವಾಯಿತು. ಮರಗಳು ನೆಲಕ್ಕುರುಳಲು ಆರಂಭಿಸಿದವು. ವಿದ್ಯುತ್ ಕಂಬಗಳು ಮುರಿದು ಬಿದ್ದವು. ಮನೆಗಳ ಛಾವಣಿಗಳು ಗಾಳಿಯಲ್ಲಿ ಪ್ಲಾಸ್ಟಿಕ್ನಂತೆ ಹಾರಲು ಶುರುವಾಯಿತು. ಸಾವಿರಾರು ಜನರು ತಮ್ಮ ತಮ್ಮ ಮನೆಯೊಳಗೆ ಭಯಭೀತಗೊಂಡು ಅಡಗಿಕೊಂಡ್ರು. ಆದರೆ ಯಾರಿಗೂ ಮುಂದಿನ ಕೆಲ ಗಂಟೆಗಳಲ್ಲಿ ಏನಾಗಲಿದೆ ಎಂಬ ಕಲ್ಪನೆಯೂ ಇರಲಿಲ್ಲ. ಈ ದುರಂತಕ್ಕೆ ಅತಿ ಮುಖ್ಯ ಕಾರಣವೆಂದರೆ ಅದು ಗಾಳಿಯಾಗಿರಲಿಲ್ಲ. ಸಮುದ್ರದ ಅಲೆಗಳೇ ಆ ಭೀಕರತೆಯನ್ನು ಸೃಷ್ಟಿಸುತ್ತಿದ್ವು.
ಸೂಪರ್ ಸೈಕ್ಲಾನ್ ಕರಾವಳಿಗೆ ಅಪ್ಪಳಿಸಿದಾಗ ಸುಮಾರು 7 ರಿಂದ 8 ಮೀಟರ್ ಎತ್ತರದ ಅಲೆಗಳು ಕರಾವಳಿಯತ್ತ ಧಾವಿಸಿ ಬಂದವು. ಕೆಲವು ಪ್ರದೇಶಗಳಲ್ಲಿ ಉಪ್ಪು ನೀರು 30 ರಿಂದ 35 ಕಿಲೋಮೀಟರ್ ಒಳನಾಡಿನವರೆಗೆ ನುಗ್ಗಿತು. ಹಳ್ಳಿಗಳು ಕ್ಷಣಾರ್ಧದಲ್ಲಿ ನೀರಿನಲ್ಲಿ ಮುಳುಗಿದವು. ಜನರು ಮನೆಗಳ ಮೇಲ್ಛಾವಣಿಗಳಿಗೆ ಏರಿದ್ರು, ಮರಗಳ ಮೇಲೆ ಹತ್ತಿದ್ರು. ಆದರೆ ಅನೇಕ ಕಡೆ ಅಲೆಗಳ ಶಕ್ತಿ ಎಷ್ಟಿತ್ತೆಂದರೆ ಸಂಪೂರ್ಣ ಮನೆಗಳೇ ನೀರಿನಲ್ಲಿ ಕೊಚ್ಚಿ ಹೋದವು. ಸಾಮಾನ್ಯವಾಗಿ ಚಂಡಮಾರುತಗಳು ಕರಾವಳಿಗೆ ಅಪ್ಪಳಿಸಿದ ನಂತರ ದುರ್ಬಲಗೊಳ್ಳುತ್ತವೆ. ಆದರೆ ಸೂಪರ್ ಸೈಕ್ಲಾನ್ ವಿಭಿನ್ನವಾಗಿತ್ತು. ಇದು ಒಳನಾಡಿನಲ್ಲಿ 2 ದಿನಗಳ ಕಾಲ ಬಹುತೇಕ ಸ್ಥಿರವಾಗಿತ್ತು. ಅಂದರೆ ಗಾಳಿ, ಮಳೆ ಮತ್ತು ಪ್ರವಾಹ 2 ದಿನಗಳ ಕಾಲ ನಿರಂತರವಾಗಿ ಮುಂದುವರೆದವು. ಜನರು ಆಹಾರವಿಲ್ಲದೆ, ಕುಡಿಯುವ ನೀರಿಲ್ಲದೆ ಬದುಕಬೇಕಾಯಿತು. ಹೊರಗೆ ಬರಲು ಸಾಧ್ಯವಾಗಲಿಲ್ಲ. ರಸ್ತೆಗಳು ಕಾಣ್ತಿರಲಿಲ್ಲ. ಅನೇಕ ಪ್ರದೇಶಗಳಲ್ಲಿ ಸಂಪೂರ್ಣ ಸಂಪರ್ಕ ಕಡಿತಗೊಂಡಿತ್ತು. ಒಡಿಶಾ ಸೂಪರ್ ಸೈಕ್ಲಾನ್ನ ಅತ್ಯಂತ ದುಃಖಕರ ಅಂಶವೆಂದರೆ ಜೀವಹಾನಿ. ಸರ್ಕಾರದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಸುಮಾರು 10,000 ಜನರು ಸಾವನ್ನಪ್ಪಿದ್ರು. ಆದರೆ ಅನೇಕ ತಜ್ಞರು 20,000ಕ್ಕೂ ಅಧಿಕ ಮಂದಿ ಕಣ್ಮರೆಯಾಗಿದ್ದಾರೆ ಅನ್ನೋ ಹೇಳಿಕೆಯನ್ನ ನೀಡ್ತಾರೆ. ಹಲವಾರು ಕುಟುಂಬಗಳು ಸಂಪೂರ್ಣವಾಗಿ ನಾಶವಾದವು. ಮಕ್ಕಳು ತಮ್ಮ ಪೋಷಕರನ್ನು ಕಳೆದುಕೊಂಡರು. ನೂರಾರು ಜನರ ಮೃತದೇಹಗಳು ಹಲವು ದಿನಗಳ ನಂತರ ಪತ್ತೆಯಾದವು. ಒಡಿಶಾದ ಎಲ್ಲ ಜಿಲ್ಲೆಗಳು ಹಾನಿಗೊಳಗಾದರೂ ಜಗತ್ಸಿಂಹಾಪುರ ಜಿಲ್ಲೆ ಅತ್ಯಂತ ಭೀಕರ ನಷ್ಟ ಅನುಭವಿಸಿತು. ಈ ಜಿಲ್ಲೆಯಲ್ಲಿ ಸಮುದ್ರದ ಅಲೆಗಳು ನೇರವಾಗಿ ಹಳ್ಳಿಗಳ ಮೇಲೆ ಅಪ್ಪಳಿಸಿದವು. ಸಾವಿರಾರು ಮನೆಗಳು ನಾಶವಾದವು. ಸಾವಿರಾರು ಜನ ಪ್ರಾಣವನ್ನು ಕಳೆದುಕೊಂಡರು. ಇಂದಿಗೂ ಅನೇಕ ಹಿರಿಯರು ಆ ದಿನಗಳನ್ನು ನೆನಪಿಸಿಕೊಂಡಾಗ ಭಾವುಕರಾಗ್ತಾರೆ. ಈ ದುರಂತ ಘಟನೆಯಲ್ಲಿ ಬದುಕುಳಿದವರು ತಮ್ಮ ಅನುಭವಗಳನ್ನು ಹೀಗೆ ಹಂಚಿಕೊಳ್ತಾರೆ. ಅವರ ಪ್ರಕಾರ ಆ ಘಟನೆಯ ಭೀಕರತೆ ಹೇಗಿತ್ತೆಂದರೆ, ಗಾಳಿಯ ಶಬ್ದ ವಿಮಾನದ ಎಂಜಿನ್ನಂತೆ ಕೇಳಿಸುತ್ತಿದ್ದಂತೆ. ಮರಗಳು ಆಟಿಕೆಗಳಂತೆ ಮುರಿದು ಬೀಳುತ್ತಿದ್ವು. ಜನರು ಮನೆಗಳ ಗೋಡೆಗಳನ್ನು ಹಿಡಿದುಕೊಂಡು ಕುಳಿತಿದ್ರು. ಹಲವಾರು ಕುಟುಂಬಗಳು ಒಂದು ಮರದ ಮೇಲೆ ಹತ್ತಿ ರಾತ್ರಿ ಕಳಿಬೇಕಾಯಿತು. ಕೆಲವರು 3 ದಿನಗಳವರೆಗೂ ಆಹಾರವಿಲ್ಲದೆ ಬದುಕಿದ್ರು. ಅನೇಕರು ತಮ್ಮ ಕಣ್ಣೆದುರೇ ಕುಟುಂಬ ಸದಸ್ಯರನ್ನು ಕಳೆದುಕೊಂಡರು ಎಂದು ದುಃಖಿತರಾಗ್ತಾರೆ. ಒಡಿಶಾದ ಬಹುತೇಕ ಜನರು ಕೃಷಿಯನ್ನೇ ಅವಲಂಬಿಸಿದ್ರು. ಚಂಡಮಾರುತದ ನಂತರ ಭತ್ತದ ಹೊಲಗಳು ನಾಶವಾದವು. ತರಕಾರಿ ಬೆಳೆಗಳು ಹಾಳಾದವು. ಕೃಷಿ ಭೂಮಿಗೆ ಉಪ್ಪು ನೀರು ನುಗ್ಗಿದ್ದರಿಂದ ಕೆಲವೆಡೆ ಹಲವು ವರ್ಷಗಳವರೆಗೆ ಭೂಮಿ ಕೃಷಿಗೆ ಯೋಗ್ಯವಾಗಿರಲಿಲ್ಲ. ರೈತರು ತಮ್ಮ ಸಂಪೂರ್ಣ ಆದಾಯವನ್ನು ಕಳೆದುಕೊಂಡರು. ಗ್ರಾಮೀಣ ಕುಟುಂಬಗಳ ಆರ್ಥಿಕ ಬೆನ್ನೆಲುಬಾಗಿದ್ದ ಹಸುಗಳು, ಎಮ್ಮೆಗಳು, ಕುರಿಗಳು ಮತ್ತು ಮೇಕೆಗಳು ಸಹಸ್ರಾರು ಸಂಖ್ಯೆಯಲ್ಲಿ ಸಾವನ್ನಪ್ಪಿದವು. ಸಾವಿರಾರು ಪಶುಗಳ ಮೃತದೇಹಗಳು ಪ್ರವಾಹದ ನೀರಿನಲ್ಲಿ ತೇಲುತ್ತಿದ್ದವು. ಇದರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾದವು. ಚಂಡಮಾರುತದ ನಂತರ ವಿದ್ಯುತ್ ಇರಲಿಲ್ಲ, ದೂರವಾಣಿ ಸಂಪರ್ಕ ಇರಲಿಲ್ಲ, ರಸ್ತೆಗಳು ಹಾಳಾಗಿದ್ವು, ಸೇತುವೆಗಳು ಮುರಿದು ಹೋಗಿದ್ವು. ಅನೇಕ ಪ್ರದೇಶಗಳು ಹೊರ ಜಗತ್ತಿನಿಂದ ಸಂಪೂರ್ಣವಾಗಿ ಸಂಪರ್ಕ ಕಳೆದುಕೊಂಡಿದ್ವು. ಕೆಲವು ಹಳ್ಳಿಗಳ ಪರಿಸ್ಥಿತಿಯನ್ನ ಸರ್ಕಾರಕ್ಕೆ ತಿಳಿಯಲು ಹಲವು ದಿನಗಳೇ ಬೇಕಾಯಿತು. ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆ ತಕ್ಷಣ ಕಾರ್ಯಾಚರಣೆ ಆರಂಭಿಸಿದ್ವು. ಹೆಲಿಕಾಪ್ಟರ್ಗಳ ಮೂಲಕ ಆಹಾರ, ಔಷಧಿ, ಕುಡಿಯುವ ನೀರು ಪೂರೈಸ್ತಾರೆ. ಸಾವಿರಾರು ಜನರನ್ನು ರಕ್ಷಿಸ್ತಾರೆ. ಆದರೆ ಹಾನಿಯ ಪ್ರಮಾಣ ಎಷ್ಟಿತ್ತೆಂದರೆ, ಪರಿಹಾರ ಕಾರ್ಯಾಚರಣೆ ಹಲವು ವಾರಗಳ ಕಾಲವೇ ಮುಂದುವರಿಯಿತು. 1999ರ ಸೂಪರ್ ಸೈಕ್ಲೋನ್ ನಂತರ ಭಾರತ ಸರ್ಕಾರ ದೊಡ್ಡ ಬದಲಾವಣೆಗಳನ್ನು ಮಾಡಿತು. ಒಡಿಶಾದಲ್ಲಿ ಚಂಡಮಾರುತ ಆಶ್ರಯ ಕೇಂದ್ರಗಳು ನಿರ್ಮಿಸಲ್ಪಟ್ಟವು. ಆಧುನಿಕ ಮುನ್ಸೂಚನಾ ವ್ಯವಸ್ಥೆ ಸ್ಥಾಪಿಸಲಾಯಿತು. ಗ್ರಾಮ ಮಟ್ಟದಲ್ಲಿ ವಿಪತ್ತು ನಿರ್ವಹಣಾ ತಂಡಗಳನ್ನು ರಚಿಸಲಾಯಿತು. ಜನರಿಗೆ ತರಬೇತಿಯನ್ನು ನೀಡಲಾಯಿತು. ಈ ಘೋರ ಘಟನೆಯಿಂದ ಸರ್ಕಾರ ದೊಡ್ಡ ಪಾಠವನ್ನೇ ಕಲಿತಿತ್ತು. ಅದರ ಮುಂಜಾಗ್ರತೆಯಾಗಿ 2013ರ ಫೈಲಿನ್ ಚಂಡಮಾರುತ ಮತ್ತು 2019ರ ಫನಿ ಚಂಡಮಾರುತಗಳು ಕೂಡ ಅತ್ಯಂತ ಪ್ರಬಲವಾಗಿದ್ದವು. ಆದರೆ ಈ ಬಾರಿ ಲಕ್ಷಾಂತರ ಜನರನ್ನು ಮುಂಚಿತವಾಗಿಯೇ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಯಿತು. ಅದರ ಫಲವಾಗಿ ಸಾವಿನ ಸಂಖ್ಯೆ ಕೂಡ ಕಡಿಮೆಯಾಯಿತು. 1999ರ ಒಡಿಶಾ ಸೂಪರ್ ಸೈಕ್ಲಾನ್ ಭಾರತದ ಇತಿಹಾಸದ ಅತ್ಯಂತ ಭಯಾನಕ ಪ್ರಕೃತಿ ವಿಕೋಪಗಳಲ್ಲಿ ಒಂದು. ಸುಮಾರು 20,000ಕ್ಕೂ ಹೆಚ್ಚು ಜನರ ಜೀವಹಾನಿ, ಲಕ್ಷಾಂತರ ಮನೆಗಳ ನಾಶ, ಅಪಾರ ಆರ್ಥಿಕ ಹಾನಿ ಮತ್ತು ಅನೇಕ ಕುಟುಂಬಗಳ ದುಃಖದ ಕಥೆಗಳು ಈ ದುರಂತದ ನೆನಪಾಗಿ ಉಳಿದಿವೆ. ಆದರೆ ಇದೇ ದುರಂತ ಭಾರತಕ್ಕೆ ಒಂದು ಮಹತ್ವದ ಪಾಠವನ್ನು ಕಲಿಸಿತು. ಪ್ರಕೃತಿ ವಿಕೋಪಗಳನ್ನು ತಡೆಯಲು ಸಾಧ್ಯವಿಲ್ಲ, ಆದರೆ ಸರಿಯಾದ ಮುನ್ನೆಚ್ಚರಿಕೆ, ತಂತ್ರಜ್ಞಾನ, ಜಾಗೃತಿ ಮತ್ತು ಪರಿಣಾಮಕಾರಿ ವಿಪತ್ತು ನಿರ್ವಹಣೆಯ ಮೂಲಕ ಸಾವಿರಾರು ಜೀವಗಳನ್ನು ಉಳಿಸಬಹುದು ಎಂಬುದನ್ನು ಮನವರಿಕೆಯಾಗಿಸಿತ್ತು. 1999ರ ಒಡಿಶಾ ಸೂಪರ್ ಸೈಕ್ಲಾನ್ ಕೇವಲ ಒಂದು ದುರಂತವಲ್ಲ, ಅದು ಭಾರತವನ್ನು ಹೆಚ್ಚು ಸಿದ್ಧ, ಹೆಚ್ಚು ಜಾಗೃತ ಮತ್ತು ಹೆಚ್ಚು ಸುರಕ್ಷಿತ ರಾಷ್ಟ್ರವನ್ನಾಗಿ ರೂಪಿಸಿದ ಐತಿಹಾಸಿಕ ಘಟನೆ. ಅಂತೂ ಮಾನವರು ಅದೆಷ್ಟೇ ದೊಡ್ಡವರೆಂದು ಬೀಗಿದರೂ ಕೂಡ ಈ ಪ್ರಕೃತಿಯ ಮುಂದೆ ತೃಣ ಸಮಾನರು ಅನ್ನೋದನ್ನು ಮರೆಯೋ ಹಾಗಿಲ್ಲ.
ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.